ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಂತೆಂಥ ಜನ ಇದ್ದಾರ್ರಿ, ಜೊತೆಗೆ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕ್ಬಿಟ್ಲಲ್ಲ. ಪಾಪ ಯಜಮಾನ್ರು ಅಕ್ಕ ಅಕ್ಕ ಅಂತ ಎಷ್ಟು ನಂಬಿದ್ರು ಅವ್ರನ್ನ. ಆಗೋದಲ್ಲ ಒಳ್ಳೇದಕ್ಕೆ ಕಣೆ. ನೋಡೀಗ ಯಜಮಾನ್ರಿಗೆ ಅವ್ರ ಅಕ್ಕನ ಮೇಲೆ ಇಟ್ಟಿರೋ ನಂಬಿಕೆ ಒಂದೇ ಸಲ ಸುಟ್ಟು ಬೂದಿ ಆಗೋಯ್ತು. ಕಡೆಗೂ ಅವ್ರ ಅಕ್ಕ ಮಾಡ್ತಿರೋ ಪಿತೂರಿನೂ ಗೊತ್ತಾಯ್ತು. ಅಂತೂ ಇಂತೂ ಯಜಮಾನ್ರು ಆ ವಿಜಯಾಂಬಿಕಾ ವಿರುದ್ಧ ನಿಂತ್ರಲ್ಲ, ಅದಕ್ಕಿಂತ ಖುಷಿ ಇನ್ನೇನೇ ಬೇಕು. ನಿಜ ಕಣ್ರಿ, ಆ ದೇವ್ರ ದೊಡ್ಡವನು. ಯಜಮಾನ್ರಿಗೆ ಸತ್ಯ ಏನು ಅನ್ನೋದು ಗೊತ್ತಾಯ್ತು. ಇದಕ್ಕೆಲ್ಲ ಕಾರಣ ದೇವರಲ್ವೇ, ದೇವತೆ. ನಮ್ಮ ನಂದಿನಿ ಅಮ್ಮವರು ಆ ಮನೆಗೆ ಹೋಗಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ವಿಜಯಾಂಬಿಕಾ ಜೊತೆಲೇ ಇದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಿದ್ದಾಳೆ ಅಂತ ನನ್ನ ಮಗ, ಸೊಸೆ ಹಾಗೂ ನಂದಿನಿ ಅಮ್ಮವರು ಎಲ್ಲರೂ ಯಜಮಾನ್ರಿಗೆ ಕಾವಲಾಗಿರೋದು. ನೋಡ್ತಾ ಇರಿ, ಇನ್ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಆ ವಿಜಯಾಂಬಿಕನ ಜೀವನ ಸರ್ವನಾಶ ಆಗಲಿಲ್ಲ ಅಂದರೆ ಕೇಳಿ. ಅಯ್ಯೋ, ಇದೇನಿದು? ಕರೆಂಟ್ ಹೊರಟೈತಲ್ಲ. ಮಾತಾಡ್ತಿದ್ದಿದ್ದು ಯಾರ ವಿಷಯ? ವಿಜಯಾಂಬಿಕನ ವಿಷಯ. ಹೋಗಿ ಮೇಣದ ಬತ್ತಿ ತಗೊಬತ್ತೀನಿ ರೀ. ಅಪ್ಪ, ಈ ಚಳಿಗೆ ಕೈ ಕಾಲೆಲ್ಲ ಹಿಡ್ಕೊಬರ್ತದ ಕಣ್ರಿ. ನನ್ನ ಮಗ ಸೊಸೆ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರಿ ಇವರು? ಹಾಲಲ್ಲೇನಾದ್ರೂ ಇರ್ಬೋದಾ? ನೋಡೋಣಿರಪ್ಪ. ಆದರೂ ಮೇಡಮ್, ನಿಮ್ಮ ಧೈರ್ಯ, ನಿಮ್ಮ ಸಾಹಸ, ನಿಮ್ಮ ಬುದ್ಧಿವಂತಿಕೆ ಎಲ್ಲ ಮೆಚ್ಕೋಬೇಕಾಗಿರೋಂಥದ್ದೇ. ಅಲ್ಲ ಮೇಡಮ್, ಏನು ಟೈಮಿಂಗು, ಏನು ಖದರು. ನೀವು ಬರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಯಜಮಾನರು ರಾಜೀನಾಮೆನ ಕೊಟ್ಬಿಡ್ತಾಯಿದ್ರು. ಆದರೂ ಸರಿಯಾದ ಟೈಮ್ಗೆ CM ಮನೆ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದೀರಲ್ಲ, ನಿಜವಾಗ್ಲೂ ಗ್ರೇಟ್ ಮೇಡಮ್. ಸುಮ್ಮನಿರು ಸುಬ್ಬು, ಇಷ್ಟೊಂದು ಹೊಗಳ್ಬೇಡ ನೀನು. ಇದೆಲ್ಲ ನನ್ನ ಒಬ್ಳಿಂದ ಆಗಿರೋದಲ್ಲ. ನೀನು ನನಗೆ ಆ ವಿಡಿಯೋ ಕಳಿಸಿರ್ಲಿಲ್ಲ ಅಂದಿದ್ರೆ ನಾನು CM ಜೊತೆ ಮಾತಾಡ್ತಾನೆ ಇರಲಿಲ್ಲ. ಇದನ್ನ ಟೀಮ್ ಎಫರ್ಟ್ ಅಂತ ಅನ್ಕೊಳ್ಳೋಣ. ಆದರೂ ನಾವಿಬ್ರು ಅಪ್ಪನ ಜೊತೆ ಇದ್ರೆ ಅವ್ರಿಗೆ ಏನಾಗೋದಕ್ಕೂ ನಾವು ಬಿಡಲ್ಲ. ನಾವಿಬ್ಬರು ಮಾತ್ರ ಅಲ್ಲ ಮೇಡಮ್, ಅವರೊಬ್ಬರಿದ್ರೆ ಸಾಕು. ಯಜಮಾನರಿಗೆ ಕಾವಲಾಗಿರ್ತಾರೆ, ಅವ್ರಿಗೆ ರಕ್ಷೆ ಆಗಿರ್ತಾರೆ. ಯಾರು ಸುಬ್ಬು, ಯಾರ ಬಗ್ಗೆ ಹೇಳ್ತಿದ್ಯಾ? ಅದು ಅಂದರೆ, ಅಯ್ಯಯ್ಯೋ, ನಂದಿನಿ ಅಮ್ಮರ ಬಗ್ಗೆ ಬಾಯಿ ತಪ್ಪ ಹೇಳ್ಬಿಡ್ತಿದ್ನಲ್ಲ. ಸುಬ್ಬು, ನಮ್ಮಿಬ್ರನ್ನ ಬಿಟ್ಟು ಇನ್ಯಾರು ಕಾವಲಾಗಿರ್ತಾರೆ? ದೇವ್ರಿಗನಲ್ಲ ಮೇಡಮ್, ಇದೆಲ್ಲ ನಮ್ಮಿಂದ ಆಗ್ತಿರೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ನಮಗೂ ಮೀರಿ, ಇದೆಲ್ಲದಕ್ಕೂ ಮೀರಿ ಒಂದು ಶಕ್ತಿ ಇರುತ್ತಲ್ಲ, ಅದೇ ದೈವಶಕ್ತಿ. ದೈವಶಕ್ತಿನೇ ಇದಕ್ಕೆಲ್ಲ ಕಾರಣ ಮೇಡಮ್. ಹೌದು ಸುಬ್ಬು, ನನಗೂ ಹಾಗೆ ಅನ್ಸುತ್ತೆ. ಅಪ್ಪಂಗೆ ಕಾವಲಾಗಿ ಯಾವುದೋ ಒಂದು ಶಕ್ತಿ ಇದೆ, ಅದೇ ಅವ್ರನ್ನ ಕಾಪಾಡ್ತಾ ಇದೆ ಅಂತ. ಹೌದು ಮೇಡಮ್, 100% ಕರೆಕ್ಟ್. ಹೌದು, ಇಷ್ಟೊತ್ತಾದ್ರೂ ಕರೆಂಟ್ ಬರ್ಲಿಲ್ವಲ್ಲ? ಓ ಸುಬ್ಬು, ಎಲ್ಲ ಕಡೆ ಕರೆಂಟ್ ಇದೆ ಕಣೋ. ಮೇಲ್ಮನೇಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಹೌದಾ? ಅಯ್ಯೋ, ಫೀಸ್ ಕಿತ್ತಾಕಿರ್ಬೋದು ಅಂತ ಹೋಗಿ ನೋಡಿದ್ರೆ ಫೀಸ್ ಇದೆ, ಆದರೆ ಕರೆಂಟ್ ಇಲ್ಲ. ಅತ್ತೆ, ಆ ಇಂದ್ರಮ್ಮ ಒಂದ್ಸಲ ನಮ್ಮ ಮನೆಗೆ ಫ್ಯೂಸ್ ಕಿತ್ತಾಕಿದ್ರು ತಾನೆ? ನಂಗಾಗ ಅನ್ನಿಸ್ತಿಲ್ಲ, ಆದರೆ ಫೀಸ್ ಕಿತ್ತಿಲ್ಲ, ಕರೆಂಟು ಇಲ್ಲ. ಸುಬ್ರಹ್ಮಣ್ಯ, ಅಡುಗೆ ಮನೇಲಿ ನೀರು ಇಲ್ಲ ಕಣೋ. ನೀರು ಇಲ್ವಾ? ಟ್ಯಾಂಕಲ್ಲೇನೋ ಕಟ್ಕೊಂಡಿರ್ಬೇಕು ಮೋಸ್ಟ್ಲಿ. ಇಲ್ಲ ಕಣೋ, ಮೇಲ್ ಟ್ಯಾಂಕಲ್ಲೂ ನೀರಿಲ್ಲ, ನೀರು ಬರ್ತಾ ಇಲ್ಲ. ಹಂಗಂದ್ರೆ ನಿಂಗಮ್ಮವ್ರ ಮನೇಲೂ ನೀರು ಬರ್ತಿರಲ್ಲ? ಅವ್ರದ್ದು ಬೇರೆ ಕನೆಕ್ಷನ್ ಇದೆ ಕಣೋ, ಅವ್ರಿಗೆ ಬೇರೆ ಲೈನು, ನಮ್ದು ಬೇರೆ ಲೈನು. ಮತ್ತು ನಮ್ಮ ಮನೇಲಿ ಮಾತ್ರ ಯಾಕೆ ನೀರಿಲ್ಲ? ಕರೆಂಟು ನಮ್ಮನೇಲೇ ಇಲ್ವಲ್ಲ? ಏನಪ್ಪ, ನನಗೂ ಗೊತ್ತಾಗ್ತಿಲ್ಲ. ಹೇಗೂ ಎಲ್ಲಾರ್ದು ಊಟ ಆಯ್ತಲ್ಲ, ಏನಿದ್ರು ಬೆಳಿಗ್ಗೆ ನೋಡ್ಕೋಣ, ಎಲ್ಲ ಹೋಗಿ ಮಲ್ಕೊಳ್ಳಿ. ನಡೀರಿ. ಎಲ್ಲರೂ ಸಾಯ್ಬೇಕು. ತಿನ್ನ ಕನ್ನ ಅಲ್ಲದೆ
ಕುಡಿಯಕ್ಕೆ ಒಂದು ಹನಿ ನೀರಿಲ್ದೆ ಕತ್ಲೆ ಕೋಣೆಯಲ್ಲಿ ಕೊಳಿಬೇಕು. ಈ ವಿಜಯಾಂಬಿಕನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಜೀವನದಲ್ಲಿ ಕತ್ಲು ಬಂದ್ರೆ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಮಾಡಿ. ಮಾಮ್, ಇದಿಷ್ಟೇ ಸಾಕಾಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ನಾವು ಏನೇ ಮಾಡಿದ್ರು ಅವ್ರ ಅಹಂಕಾರ ಕಮ್ಮಿ ಆಗಿಲ್ಲ. ಗ್ಯಾಸ್ ಇಲ್ಲ ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ತರಿಸ್ಕೊಂತಾರೆ. ಪವರ್ ಇಲ್ಲ ಅಂದ್ರೆ UPS ಹಾಕಿಸ್ಕೊಂತಾರೆ. ನೀರಿಲ್ಲ ಅಂದ್ರೆ ಹೊರಗಡೆ ತರಿಸ್ಕೊಂತಾರೆ. ಎಲ್ಲದಕ್ಕೊಂದು ಆಲ್ಟರ್ನೇಟ್ ಇದೆ ಮಾಮ್. ಇಷ್ಟು ಮಾಡಿದ ಕೂಡ ನಾವು ಗೆದ್ದಿದೀವಿ ಅಂತ ಅಲ್ಲ. ಗೆದ್ದಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಸಿನಿಮಾ ರಿಲೀಸ್ ಮಾಡಕ್ ಮುಂಚೆ ಟ್ರೈಲರ್ ಅಂತ ಹಾಕ್ತಾರಲ್ಲ, ಇದು ಆ ಟ್ರೈಲರ್ ತರನೇ. ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಈ ವಿಜಯಾಂಬಿಕನ ವೀರು ಮುಂದೆ ತಲೆ ತಗ್ಸೋಕ್ ಮಾಡಿದ್ರು ಆ ಶ್ರಾವಣಿ ಸುಬ್ಬು. ಇಷ್ಟು ವರ್ಷ ಆ ವೀರು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆಗೆ ಅವರಿಬ್ರು ಸೇರ್ಕೊಂಡು ಕೊಡ್ಲಿ ಪೆಟ್ಟು ಹಾಕಿದ್ರು. ಅಡಿ ಅಂತವ್ರನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ನನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನಾನು ತೋರಿಸ್ತೆ ಅಷ್ಟೇ. ಇನ್ನು ಮುಂದೆ ನಾನು ಅವ್ರಿಗೆ ಕೊಡೋ ಟಾರ್ಚರ್ಗೆ ಅವ್ರ ಮರೆಯಲ್ಲಿ ಮಾತ್ರ ಅಲ್ಲ, ಈ ಪ್ರಪಂಚನ ಬಿಟ್ಟು ಹೋಗ್ಬೇಕು ಅಂತ ಅನ್ನಿಸ್ಬಿಡ್ಬೇಕು ಅವ್ರಿಗೆ. ಮಾಡ್ತೀನಿ. ಅಂದ್ರೆ ಮಾಮ್, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ? ಸೇಡು ಮಾಡಿ ಹೊಟ್ಟೆಲಿ ಸೇಡಿನ ಬೆಂಕಿ ಹತ್ಕೊಂಡು ಉರಿತಿದೆ. ಆ ಶ್ರಾವಣಿ ವೀರು ಹತ್ರ ನನ್ನ ವಿರುದ್ಧ ಮಾತಾಡಿ ನನ್ನನ್ನ ಹಿಡ್ಕೊಟ್ಲು. ಅವಳನ್ನ ಸಾಯಿಸಿ ಅವಳಿಗೆ ಸಮಾಧಿ ಕಟ್ಟಿ ಅದ್ರ ಮೇಲೆ ನಿಂತ್ಕೊಳ್ಳೋವರೆಗೂ ನನಗೆ ಸಮಾಧಾನನೇ ಇಲ್ಲ. ನಿನಗಷ್ಟೇ ಅಲ್ಲ, ನನಗೆ ಗೊತ್ತವಳನ್ನ ಕುತ್ತಿಗೆ ಸಾಯ್ಸಾಕ್ಬೋದು ನಾವು ಕೋಪ ಬರ್ತಿತ್ತು. ಆಗುತ್ತೆ ಮಾಡಿ, ಆಗುತ್ತೆ. ಇನ್ನು ಮುಂದೆ ನಮ್ಗೇನೆಲ್ಲ ಅನ್ಸುತ್ತೋ ಅದೆಲ್ಲ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ಒಬ್ಬೊಬ್ರ ಮೇಲೂ ಒಂದೇ ಸಲ ಅಟ್ಯಾಕ್ ಆಗುತ್ತೆ. ಯಾರು ಊಹೆನೂ ಮಾಡಕ್ಕಾಗಲ್ಲ. ಆ ರೀತಿ ಅಟ್ಯಾಕ್ ಆಗುತ್ತೆ. ಈ ವಿಜಯಾಂಬಿಕದು ವಜ್ರ ಮುಷ್ಟಿ. ಇದರಿಂದ ಯಾರ ಕೈಯಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಲೇ ಇದೇನಿದು? ನೀರ್ನ ಆಚೆ ತಗೊಂಡ್ಬರ್ತಾ ಇದೆಯಾ? ಯಾಕೆ ಇನ್ನು ನೀರು ಬಂದಿಲ್ಲ ಮನೇಲಿ? ನಿನ್ನೆ ರಾತ್ರಿಯಿಂದ ಬರ್ತಾ ಇಲ್ಲ ರೀ. ಕುಡಿಯೋದಕ್ಕೊಂದು ತೊಟ್ಟು ಇಲ್ವಲ್ಲ ಅಂತ ಆಚೆ ಇಟ್ಕೊಂಡ್ ಬರಕ್ ಹೋದೆ. ಅಕ್ಕಪಕ್ಕದ ಮನೇಲೆಲ್ಲ ಬರ್ತಿದೆ, ನಮ್ಮ ಮನೇಲಿ ಮಾತ್ರ ಬರ್ತಾ ಇಲ್ವಲ್ಲ. ಏನೇ ಇದು? ನೆನ್ನೆ ನೋಡಿದ್ರೆ ಕರೆಂಟ್ ಇಲ್ಲ, ಇವಾಗ ನೋಡಿದ್ರೆ ನೀರು ಬರ್ತಾ ಇಲ್ಲ. ಹೀಗೆ ಆಗ್ಬಿಟ್ರೆ ಹೆಂಗಪ್ಪ? ಶ್ರಾವಣಿ ಸುಬ್ರಹ್ಮಣ್ಯ